ಕೆಲವರಿಗೆ ಸ್ಪಂದಿಸೋ ಗುಣ ಇರೋರಿಗೆಲ್ಲ ಕವಿ ಮನಸ್ಸಿರುತ್ತೆ, ಅಥವಾ ಕವಿ ಮನಸ್ಸಿದ್ದವ್ರಿಗೆಲ್ಲ ಸ್ಪಂದಿಸುವಂಥ ಗುಣ ಇರುತ್ತೆ. ಅಂಥವ್ರಿಗೆ ಬಹಳ ಸುಲಭವಾಗಿ ಇವೆಲ್ಲ ಅರ್ಥ ಆಗ್ಬಿಟ್ಟು ಬಂದ್ಬಿಡುತ್ತೆ. ಹೇಗೆ ಕಷ್ಟವಾದ ಹಾಡನ್ನ ಸುಲಭವಾಗಿ ಬರೀಬಹುದು, ಹೇಗೆ ಬರೆದಿದ್ದ ಹಾಡು ಮನಸ್ಸು ಮುಟ್ಟೋ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬಹುದು, ಯಾರು ಬೇಕಾದರೂ ಹಾಡು ಬರೀಬಹುದು, ಹೇಗೆ ಬೇಕಾದರೂ ಹಾಡು ಬರೀಬಹುದು, ಒಂದು ಹಾಡಿನಿಂದಲೇ ಎಷ್ಟೋ ಪರಿವರ್ತನೆಗಳನ್ನು ಮಾಡಬಹುದು. ಆದರೆ ಬರೆದಿದ್ದೆಲ್ಲ ಹಾಡಾಗಲ್ಲ, ಆದರೆ ಹಾಡುಗಳನ್ನೆಲ್ಲ ಬರೀಬಹುದು. ಬರೆದಿದ್ದೆಲ್ಲ ಹಾಡಾಗಬೇಕು ಅಂತಂದರೆ ನಾವು ಒಂದು ಅಬ್ಸರ್ವ್ ಮಾಡಿದರೆ ಕೆಲವು ಇನ್ಸ್ಟೆಂಟಾಗಿ ಹಾಡು ಬರೆದು ಬಿಡ್ತಾರೆ. ಹೇಗೆ ಟಕ್ಕಂತ ಏನೋ ಬಂದುಬಿಡುತ್ತೆ ಅವ್ರಿಗೆ ಐಡಿಯಾ, ತಿಳೀಂತ ಏನೋ ಒಂದು ಥಾಟ್ ಬಂದುಬಿಡುತ್ತೆ, ಹಿಂಗೆ ಹೇಳಿದ್ರಂಗೆ ಹೇಗೆ ಹೇಳಿದ್ರಂಗೆ ಹೀಗೆ ಲೈನ್ ಹಾಗೆ ಹೇಗೆ ನೋಡಿದ್ರೆ ಒಂದು ಅದ್ಭುತವಾದಂಥ ಪೊಯಿಟ್ರಿ, ಅದ್ಭುತವಾದಂಥ ಒಂದು ಶಾಯರಿ, ಅದ್ಭುತವಾದಂಥ ಒಂದು ಲಹರಿ, ಅದ್ಭುತವಾದಂಥ ಒಂದು ಗಜಲ್ ಏನೆಲ್ಲ ಸಿಕ್ಬಿಡುತ್ತೆ. ಅದ್ಭುತವಾದ ಒಂದು ಕಾವ್ಯ ಸೃಷ್ಟಿ ಆಗ್ಬಿಡುತ್ತೆ ಅವರ ಎಫರ್ಟ್ ಇಲ್ದೇನೆ ಅಂತ. ಅಲ್ಲಿ ಅವರ ಎಫರ್ಟ್ ಇಲ್ದೇನೆ ಅಂತ ಅನಿಸುತ್ತೆ, ಬಟ್ ಒಳಗಡೆ ಅದರ ಕಸುವು, ಅದರ ಹಸಿವು, ಅದರ ಒದ್ದಾಟಗಳೆಲ್ಲವೂ ಆಗಿರುತ್ತೆ. ಅಲ್ಲೆಲ್ಲ ಡ್ರೈನ್ ಆಗಿ ಹಾಗೆ 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 ಟ್ರೈನ್ ಆಗಿ ಹಾಗೆ 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 ಆ ಟ್ರೈನಿಂಗ್ ಮೇಲೆ ಈ ಥರದ ಇಲ್ಲಿ ಟೈಮಿಂಗಲ್ಲಿ ಕರೆಕ್ಟಾದ ರೈಮಿಂಗ್ ಬಂದಿಲ್ಲಿ ಕೂತ್ಕೊಂಡು ಕರೆಕ್ಟಾದ ಮೀನಿಂಗಲ್ಲಿ ನಮಗೇನು ಬೇಕು ಅನ್ನೋದು ಸಿಗುತ್ತೆ. ಈ ಥರ ಇನ್ಸ್ಟೆಂಟಾಗಿ ಒಬ್ಬರಿಗೆ ಬರುತ್ತೆ ಒಂದು ಕವಿತೆ ಅಥವಾ ಒಂದು ಹಾಡು, ಅದು ಕೇಳೋಕ್ಕೂ ಚೆನ್ನಾಗಿರುತ್ತೆ ಅಂತಂದಾಗ ನಾವು ಅಷ್ಟಕ್ಕೆ ಸೀಮಿತ ಮಾಡ್ಕೊಳ್ದೇನೆ ಇದೇ ಟ್ಯೂನ್ಗೆ, ಇದೇ ರಾಗಕ್ಕೆ ಆದಷ್ಟು ಇಲ್ಲೊಂದು ಪಾಯಿಂಟ್ ಏನಂದರೆ ಪ್ರತಿಯೊಂದನ್ನು ಕೂಡ ಒಂದು ರಾಗಗಳಿಗೆ ಬರಿತಾ ಹೋಗೋದು ಆಲ್ವೇಸ್ ಒಳ್ಳೆಯದು. ಯಾವ ಈ ಸನ್ನಿವೇಶ ಈ ರಾಗಕ್ಕೆ ಬರಿತೀನಿ, ಈ ಸನ್ನಿವೇಶ ಇನ್ನೊಂದು ರಾಗಕ್ಕೆ ಬರಿತೀನಿ, ನಮಗೆ ಇಷ್ಟವಾದ ರಾಗಗಳು. ಆ ಥರ ಇದ್ದಾಗ ಮಾತ್ರ ನಾಳೆ ದಿನ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು ಅಥವಾ ಬೇರೆ ಒಂದು ಹೊಸ ಟ್ಯೂನ್ಗೆ ನಾವೇನಾದರೂ ಬರೀಬೇಕು ಅನ್ನೋ ಸಂದರ್ಭಗಳು ಬಂದಾಗ ನಮಗೆ ಸವಾಲು ಅನಿಸೋದಿಲ್ಲ, ಸುಲಭ ಆಗಿಬಿಡುತ್ತೆ ನಮಗೆ. ನನಗೆ ತುಂಬ ನೆನಪಾಗುತ್ತೆ, ಒಂದು ಹಲವಾರು ವರ್ಷಗಳ ಮುಂಚೆ, ಅಂದರೆ ಸುಮಾರು ಒಂದು 25-30 ವರ್ಷದ ಮುಂಚೆ ಮಾಸ್ಟರ್ ಹಿರಣ್ಣನವ್ರು ನಂಗೆ ಸಿಕ್ಕಿದ್ರು. ಒಂದು ನಾಟಕ ಅಭಿನಯಿಸ್ತಾ ಇದ್ರು ಅವರು. ನಾನು ಅಲ್ಲಿ ಹೋಗಿ ಅವ್ರ ಹತ್ರ ತುಂಬ ಕಾದಿದ್ದು ಒಂದು ಆಟೋಗ್ರಾಫ್, ನಿಂಗೆ ಯಾಕೆ ಆಟೋಗ್ರಾಫ್ ಅಂದರು. ಇಲ್ಲ ದಯವಿಟ್ಟು ಕೊಡಿ ಅಂತ ಹೇಳಿ ಅವ್ರ ಹತ್ರ ಆಟೋಗ್ರಾಫ್ ತೊಗೊಂಡೆ. ಅದರಲ್ಲಿ ಅವರು ಬರೆದ್ರು, ಒಳ್ಳೆಯ ಬದುಕಿಗೆ ಸೋಲೆ ಸವಾಲಾಗಿ ಸ್ವೀಕರಿಸಿ ಬದುಕು ಅಂತ ಒಂದು ಲೈನ್ ಬರೆದು ಸೈನ್ ಮಾಡಿದರು ಒಂದು ಕಾರ್ಡ್ ಮೇಲೆ. ಒಳ್ಳೆಯ ಬದುಕಿಗೆ ಸೋಲೆ ಸವಾಲಾಗಿ, ಆ ಸೋಲು ಅಂದರೆ ಯಾವುದು? ನಾವು ಏನೋ ಟ್ರೈ ಮಾಡ್ತೀವಿ ಅದು ನಮ್ಗೆ ಸಿಗಲ್ಲ, ಅದನ್ನು ನಾವು ಸೋಲು ಅಂದ್ಕೊಂಡ್ಬಿಟ್ಟಿರ್ತೀವಿ. ಆ ಸಿಗದೇ ಇರೋದನ್ನು ಸಿಗೋದಕ್ಕೆ ಪ್ರಯತ್ನ ಮಾಡಬೇಕು, ವಿಫಲತೆಯನ್ನು ಸಫಲತೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಈ ಥರದ ವಿಚಾರಗಳನ್ನು ಮನನ ಮಾಡಿಕೊಂಡು ನಾವು ಆ ಪ್ರಯತ್ನಗಳು ಮಾಡ್ತಾ ಹೋದಾಗ ಬರೆಯೋದು ಖಂಡಿತ ಕಷ್ಟ ಆಗಲ್ಲ, ಯಾರು ಬೇಕಾದರೂ ಬರೀಬಹುದು. ಇದರ ಮಧ್ಯ, ಇದರ ಜೊತೆಗೆ, ಇದರ ಆಳದಲ್ಲಿ ಇನ್ನೊಂದು ಸ್ಪೆಷಲ್ ಪಾಯಿಂಟ್ ಏನಿದೆ ಅಂದರೆ, ಯಾರಿಗೆಲ್ಲ ಕವಿ ಮನಸ್ಸು ಅಂತ ಒಂದಿರುತ್ತೆ, ಅದು ಯಾವ ರೂಪಾಂತರದಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಇದೇ ರೀತಿ ಅಂತ ನಾವು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಕೆಲವರಿಗೆ ಸ್ಪಂದಿಸೋ ಗುಣ ಇರೋರಿಗೆಲ್ಲ ಕವಿ ಮನಸ್ಸಿರುತ್ತೆ, ಅಥವಾ ಕವಿ ಮನಸ್ಸಿದ್ದವ್ರಿಗೆಲ್ಲ ಸ್ಪಂದಿಸುವಂಥ ಗುಣ ಇರುತ್ತೆ. ಅಂಥವ್ರಿಗೆ ಬಹಳ ಸುಲಭವಾಗಿ ಇವೆಲ್ಲ ಅರ್ಥ ಆಗ್ಬಿಟ್ಟು ಬಂದ್ಬಿಡುತ್ತೆ. ಇದನ್ನೆಲ್ಲ ನಾವು ಒಂದು ಬುಕ್ಕಲ್ಲಿ ಒಂದು ಪಾಠದ ಥರ ಬರ್ಕೊಂಡು ಓದ್ಕೊಂಡು ಹೋದರೆ ಖಂಡಿತ ನಮಗದು ತುಂಬ ಕಷ್ಟ ಆಗುತ್ತೆ. ಸುಲಭವಾಗಿ ಸರಳವಾಗಿ ಅದನ್ನು ನಾವು ಅರ್ಥ ಮಾಡ್ಕೊಂಡು ಅದನ್ನು ಅರ್ಥ ಮಾಡಿಸುವಂಥ ಒಂದು ಪ್ರಕ್ರಿಯೆ ಅಕ್ಷರ ರೂಪದಲ್ಲಿರಬೇಕು, ತಾಳಬದ್ಧ ಛಂದಸ್ಸಲ್ಲಿರಬೇಕಾಗುತ್ತೆ. ಆವಾಗ ನಮಗೆ ನಿಜವಾಗ್ಲೂ ಯಾವುದೇ ಒಂದು ಕವಿತೆಯನ್ನು ನಾವು ಚೆನ್ನಾಗಿ ಬರೆಯೋದಕ್ಕೆ ಸಾಧ್ಯ, ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯ. ಇದು ಒಂದು ಟ್ಯೂನ್ಗೆ ಬರೀಬೇಕಾದ್ರೆ ಇಲ್ಲೇನಾಗುತ್ತೆ, ಲಘು ಗುರು ಮಾತ್ರೆಗಳು, ಆ ಮಾತ್ರೆಗಳು, ಛಂದಸ್ಸುಗಳು, ಉಪಮಾನ, ಉಪಮೇಯ, ಇದರ ಮಧ್ಯೆ ಸಂಧಿ, ಸಮಾಸಗಳು, ಇವೆಲ್ಲ ತುಂಬ ಬೇಸಿಕ್ ವ್ಯಾಕರಣ. ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಬೇಸಿಕ್ ವ್ಯಾಕರಣವನ್ನು ನಾವು ಸ್ವಲ್ಪ ಮಟ್ಟಿಗೆ ನಾವು ಒಂಚೂರು ಅಭ್ಯಾಸ ಮಾಡ್ಕೊಳ್ಳೋದು ಉತ್ತಮ ಆಗುತ್ತೆ. ಯಾವಾಗಲೂ ನೀವೊಂದು ಹೋಲಿಕೆ ಹೇಗಾರು ಮಾಡ್ಕೋಬೋದು. ಒಬ್ಬರ ವ್ಯಕ್ತಿತ್ವವನ್ನು ನೀವು ಸಮುದ್ರಕ್ಕಾದರೂ ಹೋಲಿಸಿ, ಪರ್ವತಕ್ಕಾದರೂ ಹೋಲಿಸಿ, ಒಂದು ನದಿಗಾದರೂ ಹೋಲಿಸಿ, ಗಾಳಿಗಾದರೂ ಹೋಲಿಸಿ, ಅದು ಹೋಲಿಕೆಗಳು ಅವರವರ ಆಲೋಚನೆ, ಅವರವರ ಕಲ್ಪನೆಗೆ ಬಿಟ್ಟಿದ್ದು. ಅದು ಪ್ರತ್ಯೇಕವಾದಂಥ ಒಂದು ಅನುಭೂತಿ, ಪ್ರತ್ಯೇಕವಾದಂಥ ಕ್ರಿಯಾಶೀಲತೆ. ಆದರೆ ನೀವು ಒಬ್ಬರಿಗೆ ಒಂದನ್ನು ಹೋಲಿಸಬೇಕು ಅಂದಾಗ ಅದಕ್ಕೆ ಬೇಕಾದಂಥ ಉಪಮಾನ, ಉಪಮೇಯಗಳನ್ನು ನಾವು ಬಳಸೋ ರೀತಿಗಳಿಗೋಸ್ಕರ, ಅಲ್ಲಿ ಒಂದಷ್ಟು ನಾವೀನ್ಯತೆಗೋಸ್ಕರ ಒಂದಷ್ಟು ನಾವು ಸ್ಟಡಿ ಮಾಡಬೇಕಾಗುತ್ತೆ. ನಮ್ಮ ಎದೆಯಲ್ಲಿ ವಿಷಯಗಳು ಅಗಾಧವಾಗಿರಬೇಕು, ಗಟ್ಟಿಯಾಗಿರಬೇಕು. ಹೇಳುವಾಗ ಸರಳವಾಗಿ ಹೇಳ್ತಾ ಹೋದರೆ, ಯಾಕೆಂದರೆ ಈಸಿಯಾಗಿ ಒಬ್ರಿಗೆ ಅರ್ಥ ಆದ್ರೇ ಅದು ನಮಗೂ ಅರ್ಥ ಆಗೋದು. ನಮಗೆ ಈಸಿಯಾಗಿ ಅರ್ಥ ಆಯಿತು ಅಂದರೆ ಇನ್ನೊಬ್ರಿಗೆ ಅರ್ಥ ಆಗುತ್ತೆ. ಇದು ಸಾಮಾನ್ಯವಾಗಿ ಇರುವಂಥ ವಿಚಾರ. ಇದರಲ್ಲೇನು ಅಂಥ ಒಂದು ಕಾಂಪ್ಲಿಕೇಶನ್ ಏನಿಲ್ಲ. ಹಾಡು ಬರೆಯೋದು ತುಂಬ ಸುಲಭ, ಹಾಡು ಬರೆಯೋದು ಬಹಳ ಸುಲಭ. ಆದರೆ ಬರೆದಿದ್ದೆಲ್ಲ ಹಾಡಾಗಲ್ಲ, ಆದರೆ ಹಾಡುಗಳನ್ನೆಲ್ಲ ಬರೀಬಹುದು. ಬರೆದಿದ್ದೆಲ್ಲ ಹಾಡಾಗಬೇಕು ಅಂತಂದರೆ ಅದಕ್ಕೆ ಬೇಕಾದಂಥ ಸಣ್ಣದೊಂದು ಈ ವ್ಯಾಕರಣ, ಸಂಗೀತ, ರಾಗ, ತಾಳ, ಇವುಗಳಿಗೆ ಸಂಬಂಧಪಟ್ಟ ಚಿಕ್ಕದೊಂದು ಆ ಮಾಧುರ್ಯ, ಲಾಲಿತ್ಯ
ಈ ಸಾಂಗತ್ಯ ಇವೆಲ್ಲ ಒಂದು ಚೂರು ಬೇಕಾಗತ್ತೆ. ಅದಕ್ಕೆ ಸುಲಭವಾದ ಮಾರ್ಗ ಅಂತಂದರೆ ಹೆಚ್ಚು ಹೆಚ್ಚು ಹಾಡುಗಳನ್ನ ಕೇಳೋದು. ಹೆಚ್ಚು ಹೆಚ್ಚು ಹಾಡುಗಳನ್ನ ಕೇಳೋದು. ಕೇಳ್ತಾ 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 ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದಾಗ ಹೇಗೆಲ್ಲ ಒಂದೇ ಒಂದು ವಿಚಾರವನ್ನು ಒಬ್ಬೊಬ್ಬ ಕವಿ ಒಂದೊಂಥರ ಹೇಳಿದ್ದಾರೆ, ಒಬ್ಬೊಬ್ಬರು ಒಂದೊಂದು ದಾರ್ಶನಿಕರು ಒಂದೊಂಥರ ಹೇಳಿದ್ದಾರೆ, ಒಬ್ಬೊಬ್ಬರು ಒಂಥರ ಅದನ್ನು ಪ್ರೆಸೆಂಟ್ ಮಾಡ್ಕೊಂಬಂದಿದ್ದಾರೆ. ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಹೋದಾಗ ನಮಗೆ ನಿಜವಾಗ್ಲೂ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫೆನಾಮಿನಾ ಅಂತಾರಲ್ಲ, ಆ ಥರ ಈ ಹಾಡು ಬರೆಯುವಂಥ ಒಂದು ವಿಚಾರ ಎಷ್ಟು ಸುಲಭವಾದ ವಿಚಾರ ಅಂತಂದರೆ ಯಾವುದೂ ಕಷ್ಟ ಇಲ್ಲ. ಯಾರು ಬೇಕಾದರೂ ಹಾಡು ಬರೀಬಹುದು, ಹೇಗೆ ಬೇಕಾದರೂ ಹಾಡು ಬರೀಬಹುದು. ಒಂದು ಹಾಡಿನಿಂದಲೇ ಎಷ್ಟೋ ಪರಿವರ್ತನೆಗಳನ್ನು ಮಾಡಬಹುದು. ಮನುಷ್ಯನ ಮನಸ್ಸಿನೊಳಗಡೆ, ಮನೆಯ ಪರಿಸ್ಥಿತಿಯೊಳಗಡೆ, ಈ ಸಮಾಜದಲ್ಲೂ ಕೂಡ, ದೇಶದಲ್ಲೂ ಕೂಡ ಎಂತೆಂತಹ ಪರಿವರ್ತನೆಗಳನ್ನು ಮಾಡಿದಂಥ ಅದ್ಭುತವಾದಂಥ ಗೀತ ರಚನೆಕಾರರಿದ್ದಾರೆ, ಕವಿಗಳಿದ್ದಾರೆ. ಈ ಕವಿಗೂ ಸಾಹಿತಿಗೂ ಒಂದು ವ್ಯತ್ಯಾಸಗಳನ್ನ ಇಟ್ಕೊಂಡು ತುಂಬ ದೊಡ್ಡ ಜಿಜ್ಞಾಸೆ ಆಗ್ತಾಯಿದೆ. ಎಲ್ಲರಿಗೂ ಕವಿ ಮನಸ್ಸಿದ್ದೇ ಇದೆ, ಪ್ರತಿಯೊಬ್ಬರು ಕವಿಗಳೇ. ಅದು ಯಾರು ಟ್ಯೂನ್ಗೆ ಸಿನಿಮಾಗಳಿಗೆ ಬರೀದೇನೆ ಸುಮ್ಮನೆ ಅವ್ರದ್ದೇ ಸ್ವತಂತ್ರವಾಗಿ ಬರ್ಕೊಂಡು ಹೋಗ್ತಿದಾರೋ ಅವ್ರಿಗೆ ಎಲ್ಲರಿಗೂ ಕವಿಗಳು ಅಂತ ಒಂದು ನಾಮಕರಣ ಮಾಡಿದ್ದಾರೆ. ಯಾರೆಲ್ಲ ಸಿನಿಮಾಗಳಿಗೆ ಟ್ಯೂನ್ಗಳಿಗೆ ಬರ್ಕೊಂಡು ಆಯಾ ಸನ್ನಿವೇಶಗಳಿಗೆ, ಆ ಡೈರೆಕ್ಟರ್ ಕಟ್ಟಿಕೊಟ್ಟಂತಹ ಚಿತ್ರಕಥೆಗಳಿಗೆ, ಸನ್ನಿವೇಶಗಳಿಗೆ ಅನುಗುಣವಾಗಿ ಇವರೇನು ಬರಿತಾ ಹೋಗ್ತಿದ್ದಾರೆ, ಇವರೆಲ್ಲ ಸಾಹಿತಿಗಳು ಅಂತ ಮಾಡಿಕೊಡ್ಸಿದ್ದಾರೆ. ಸಾಹಿತಿಗಳು, ಕವಿಗಳು ಏನೆಲ್ಲ ಬರಹಗಳನ್ನು, ಅಕ್ಷರಗಳನ್ನು ಒಂದು ತಾಳಬದ್ಧವಾಗಿ ಕೂರಿಸಿದ್ರೆ ಯಾರು ಕೂರಿಸಿದ್ರು ಅವ್ನು ರೈಟರೇ. ಆದರೆ ಅದರ ಒಳಗಡೆ ಒಂದು ಭಾವ ತನ್ಮಯತೆ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ, ಅದು ಯಾವ ಮಟ್ಟದ ಕವಿತ್ವ ಅನ್ನೋದ್ರ ಮೇಲೆ ಅದನ್ನು ನಾವು ವಿಂಗಡಿಸ್ಬೇಕಾಗುತ್ತೆ. ಬಟ್ ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಯಾರು ಬೇಕಾದರೂ ಹಾಡು ಬರಿಬೋದು. ಇದಕ್ಕೆ ನಾನು ನಿಮಗೆ ಸಾಕಷ್ಟು ಉದಾಹರಣೆಗಳನ್ನ ಕೊಡಬಲ್ಲೆ. ಈಗ ನಮ್ಮಲ್ಲಿ ಬೇಕಾದಷ್ಟು ಗೀತ ರಚನೆಕಾರರಿದ್ದಾರೆ. ಕವಿಗಳ ಸಾಲಿನಲ್ಲೇ ಒಂದು 100 ಜನ ಇದ್ದಾರೆ. ಸಿನಿಮಾ ಗೀತ ರಚನೆಗಾರರ ಸಾಲಲ್ಲೇ 100 ಜನ ಇದ್ದಾರೆ. ಇವರಿಬ್ಬರಲ್ಲೂ ಅಂಥ ವ್ಯತ್ಯಾಸ ಏನಿಲ್ಲ. ಎಲ್ಲರಿಗೂ ಹೃದಯವಂತಿಕೆ ಇದೆ. ಎಲ್ಲರೂ ಕೂಡ ನಮ್ಮ ಭಾಷೆಯ ಸೊಗಡನ್ನು ಹೆಚ್ಚಿಸಿದವರೇ. ಎಲ್ಲರೂ ನಮ್ಮ ಅಕ್ಷರಗಳಿಗೆ, ಭಾವಗಳಿಗೆ, ನಮ್ಮ ಮಣ್ಣಿನ ಸೊಗಡಿಗೆ, ನಮ್ಮ ದೇಶೀಯತೆಗೆ ಮೆರುಗು ಹಚ್ಚಿದವರೇ ಇರೋದು ನಮ್ಮಲ್ಲಿ. ಸೊ ಏನಂತಂದರೆ, ಇದರಲ್ಲಿ ನಾನು ಒಬ್ಬೊಬ್ಬರದೇ ಉದಾಹರಣೆಗಳನ್ನ ತಮಗೆ ಹೇಳ್ತಾ ಬರ್ತೀನಿ. ಈ ಕವಿಗಳು, ಈ ಗೀತ ರಚನೆಕಾರರು ಇದನ್ನು ಹೇಗೆ ಬರೆದ್ರು, ಆ ಕವಿಗಳು, ಆ ಗೀತ ರಚನೆಕಾರರು ಹೇಗೆ ಬರೆದ್ರು, ಇದರಿಂದ ನೋಡಿ ಈ ಭಾವ ಅನುಭೂತಿಯನ್ನು ಹೇಗಾಗುತ್ತೆ ಅಂತ. ನೀವು ಕೆಲವು ಗೀತ ರಚನೆಕಾರರು ಕೇಳಬಹುದು, ಅವ್ರದ್ದು ಒಂದು ಸಿದ್ಧಸೂತ್ರ ಪದಗಳು ಅಂತ ಕೆಲವಿರುತ್ತೆ. ಅವರಿಗೆ ಸುಲಭವಾಗಿ ಕನ್ವೆ ಮಾಡೋದಕ್ಕೆ ಇರುವ ವಾಹಕಗಳು ಅಂಥ ಪದಗಳಾಗಿರುತ್ತೆ. ಹಾಗಾಗಿ ಅದನ್ನು ಹೇಳ್ತೀವಿ. ಆದರೆ ಅವ್ರು ಎಂಥ ಅದ್ಭುತವಾದ ವಿಚಾರಗಳನ್ನೆಲ್ಲ ಕೊಟ್ಟಿದ್ದಾರೆ. ಹಾಡುಗಳು ಬರೀಬೇಕಾದ್ರೆ ಈ ಟ್ಯೂನ್ ಮೀಟ್ರ್ ಅಂತ ಹೇಳ್ತಾರೆ. ಅದನ್ನು ಟ್ಯೂನ್ ಮೀಟ್ರಿಗೆ ಬರೀಬೇಕಾದ್ರೆ ಒಳಗಡೆ ತುಂಬ ಮೀಟ್ರ್ ಇರಬೇಕು ಅಂತ ಹೇಳ್ತಾರೆ. ಇದಿಷ್ಟಕ್ಕೂ ಬೇಕಾಗಿರೋದೇನಂತಂದರೆ ಒಂದು ಒಳ್ಳೆ ಮೂಡು. ಆ ಮೂಡನ್ನು ಹೇಗೆ ನಾವು ಕಾಪಾಡ್ಕೋಬೇಕು, ಹೇಗೆ ಕಷ್ಟವಾದ ಹಾಡನ್ನ ಸುಲಭವಾಗಿ ಬರೀಬಹುದು, ಹೇಗೆ ಬರೆದಿದ್ದ ಹಾಡು ಮನಸ್ಸು ಮುಟ್ಟೋ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬಹುದು ಅನ್ನೋ ವಿಚಾರಗಳ ಬಗ್ಗೆ ನಾನು ಕಲಿತಾನೇ ಇದ್ದೀನಿ. ನಾನು ಏನು ಕಲಿತಾ ಇದ್ದೀನಿ ಅದು ನಿಮ್ಮ ಜೊತೆ ಹಂಗೆ ಮುಂದೆ ಹಂಚ್ಕೋತಾ ಇರ್ತೀನಿ. ನೀವು ಈಗ ನೋಡ್ತಾ ಇರುವ ವಾಹಿನಿ ನಿಮ್ಮ ಪ್ರೀತಿಯ ಪ್ರೇಮ ಕವಿ ಕೆ ಕಲ್ಯಾಣ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ನಿಮ್ಮ ಅತ್ಯಮೂಲ್ಯವಾದಂಥ ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಪ್ರೀತಿಯನ್ನು, ಒಂದು ಆತ್ಮೀಯತೆಯನ್ನು, ಒಂದು ಬೆಂಬಲವನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಒಂದಲ್ಲ ಒಂದು ದಿನ ಈ ಜಗತ್ತಿನಲ್ಲಿರೋ ಪ್ರತಿಯೊಬ್ಬರೂ ಕೂಡ ಅಪ್ಪಟ ಕವಿಗಳು ಅನ್ನೋದು ಜಗಜ್ಜಾಹೀರಾಗ್ಬಿಡುತ್ತೆ. ಆ ಮಟ್ಟಕ್ಕೆ ಪ್ರತಿಯೊಬ್ಬರಲ್ಲೂ ಕವಿತ್ವ ಇದೆ, ಪ್ರತಿಯೊಬ್ಬರೂ ಬರಹಗಾರರೇ. ಸ್ವಲ್ಪ ತೊಡಗಿಸ್ಕೋಬೇಕಾಗತ್ತಷ್ಟೇ. ಆ ತೊಡಗಿಸ್ಕೊಳ್ಳೋ ಪ್ರಕ್ರಿಯೆ ಸದಾಕಾಲ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ.